ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಎರಡು ಕ್ಲಾಸ್ ಒಳಗಡೆ ಹೇಳ್ತಾ ಇದ್ದೀನಿ, ಯಾವುದನ್ನ ನಾವು ಮಾಡ್ಬೇಕು ಯಾವುದನ್ನ ಮಾಡಬಾರ್ದು ಅನ್ನೋದು ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ನಾವು ಒಂದೊಂದು ಮೆಟ್ಲನ್ನ ಏರ್ಲೇಬೇಕು. 10 ಲೆಕ್ಚರ್ಸ್ ಅಲ್ಲ 100 ಲೆಕ್ಚರ್ಸ್ ಹೇಳಿದ್ರು ಕ್ಲಿಯರ್ ಆಗಲ್ಲ. ನೀವು ಏನ್ ಮಾಡತನ ವರ್ಕ್ ಮಾಡೋವರೆಗೂ, ನೀವು ವರ್ಕ್ ಮಾಡ್ದಾಗಲ್ರಿ ಪೇಜ್ ಒಳಗಡೆ ಯಾವ ಮೂಲೆ ಒಳಗಡೆ ಏನೈತೆ ಅಂತ ಹೇಳ್ತೀರಿ. ಖಂಡಿತವಾಗಿ ಡೆಫಿನೆಟ್ಲಿ ನಿಮ್ ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ. ಬ್ಯಾಂಡ್ ಅಲ್ಲಿ ಇಲ್ಲಿವರೆಗೆ ಆಗಿದೆ, ಎಲ್ಲಿಗಾಗಿದೆ ಕ್ವಶನ್ ಆನ್ಸರ್. ನಾನು ಏನ್ ಮಾಡ್ತೀನಿ ಅಂತ ಆನ್ಸರ್ ಅಲ್ಲಿ ಇರ್ತದೆ, ಕ್ವಶನ್ ಒಳಗಡೆ ಆನ್ಸರ್ ಇರ್ತದೆ. ವೆರಿ ಈಸಿ ಕೊಡ್ತದೆ. ಪೇರೆಂಟ್ಸ್ ಅಮೌಂಟ್ ಒಳಗಡೆ ಇನ್ಯಾರೋ ನಿಮ್ಮ ಪೋಷಕರಾಗಿರ್ತಕ್ಕಂಥವ್ರು ಅದ್ರೊಳಗಡೆ ಹೋಗಿರ್ತೀರಿ. ಅಲ್ಲಿ ಹೋಗಿ ಕೆಲವೊಬ್ರು ಓದ್ತಿರ್ತಾರೆ, ಕೆಲವೊಬ್ರು ಇನ್ನೇನೋ ಮಾಡ್ತಿರ್ತಾರ. ಅದ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಿರಲ್ಲ. ಅದೇ ಹಣವನ್ನು ಅವ್ರು ಸಂಪಾದನೆ ಮಾಡಿ ಇನ್ನೊಬ್ರಿಗೆ ಕೊಡ್ತಕ್ಕಂಥ ಸಂದರ್ಭ ಒಳಗಡೆ ಅವ್ರಿಗೆ ಆಗ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಇರ್ತದಲ್ಲ, ಅವಾಗ ಗೊತ್ತಾಗುತ್ತೆ ವಾಟ್ ಇಸ್ ದ ವ್ಯಾಲ್ಯೂ. ಒಬ್ರಿ ನಿಂತ ಜಾಗದಲ್ಲಿ ₹1 ಕಳ್ಕೋಬಹುದ್ರಿ, ಅದೇ ನಿಂತ ಜಾಗದ ₹1 ಸಂಪಾದನೆ ಮಾಡೋದು ಇಟ್ ಈಸ್ ನಾಟ್ ಪಾಸಿಬಲ್. ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ನಿನ್ನೆ ಕ್ಲಾಸ್ ಒಳಗಡೆ ನಾವು ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಹೌದಾ? ಸೊ ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ನಾನು ಏನ್ ಹೇಳಿದ್ನಪ್ಪ ಅಂತಂದ್ರೆ, ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವು ಸ್ಟ್ರಾಟಜಿ ಕ್ಲಾಸ್ ಗಳನ್ನ ಮಾಡ್ತೀವಿ. ಸೊ ಸ್ಟ್ರಾಟಜಿ ಕ್ಲಾಸ್ ಅನ್ನ ಯಾಕೆ ಇವಾಗ್ಲೇ ಮಾಡ್ತಿದೀವಿ, ಇನ್ನೂ ಕ್ಲಾಸ್ ಸ್ಟಾರ್ಟ್ ಮಾಡಿಲ್ಲ. ಸೊ ಬರೀ ಸಿಲೆಬಸ್ ನಡೆಸ್ತಾ ಇದ್ದಾರೆ. ದೆನ್ ಏನಪ್ಪಾ ಅಂದ್ರೆ ಸ್ಟ್ರಾಟಜಿ ಕ್ಲಾಸ್ ನ ಮಾಡ್ತಿದ್ದಾರೆ, ಇನ್ನು ಕ್ಲಾಸ್ ಸ್ಟಾರ್ಟ್ ಮಾಡಿಲ್ಲ. ಅವರು ಸ್ಟ್ರಾಟಜಿ ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ, ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನಾನು 2 ಕ್ಲಾಸ್ ಒಳಗಡೆ ಹೇಳ್ತಾ ಇದ್ದೀನಿ, ಯಾವುದನ್ನ ನಾವು ಮಾಡ್ಬೇಕು ಯಾವುದನ್ನ ಮಾಡಬಾರ್ದು ಅನ್ನೋದು ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಸೊ ಇವತ್ತು ಏನ್ ಡಿಫ್ರೆನ್ಸ್ ಗಳನ್ನ ನೋಡ್ತೀವಿ ಅಂದ್ರೆ, ಕೆಸೆಟ್, ಹೌದಾ? ನಾವು ಯಾವ ರೀತಿ ಕೆಸೆಟ್ ನ ಪ್ರಿಪೇರ್ ಆಗ್ಬೇಕು. ದೆನ್ ಬಂದ್ಬಿಟ್ಟು UGC ನೆಟ್ ಯಾವ ರೀತಿ ನಾವು ಪ್ರಿಪೇರ್ ಆಗ್ಬೇಕು. ಯಾಕಪ್ಪ ಅಂದ್ರೆ ಎರಡು ಒಂದೇ ರೀತಿಯ ಸಿಲೆಬಸ್ ಹೊಂದಿದ್ರು ಸಮೇತ ಏನಾಗುತ್ತೆ ಅಂದ್ರೆ, ಅಲ್ಲಿ ಕೇಳ್ತಕ್ಕಂತ ಕ್ವಶನ್ಗಳಿಗೂ ಹಾಗೂ ನೆಟ್ ಒಳಗೂ ಕೇಳ್ತಕ್ಕಂಥ ಕ್ವಶನ್ಗಳಿಗೂ ಅಜಗಜಾಂತರ ವ್ಯತ್ಯಾಸಗಳನ್ನು ನಾವು ಕಾಣಬಹುದಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಹಳ ಸಿಂಪಲ್ ಆಗಿ, ಸೊ ನಾನು ಇಲ್ಲಿ ಆಲ್ರೆಡಿ ಬರೆದಿದ್ದೀನಿ, ವೆರಿ ಈಸಿ ಕ್ವಶನ್ ಪ್ಯಾಟರ್ನ್, ಬಹಳ ಸಿಂಪಲ್ ಆಗಿರ್ತವೆ, ಜಲ್ದಿ ಅರ್ಥ ಆಗುತ್ತೆ. ಸ್ವಲ್ಪ ನಾವೇನ್ ಹಾಕ್ಬೇಕು, ಹಾರ್ಡ್ ವರ್ಕ್ ಮಾಡೋಕೆ ಎಫರ್ಟ್ ಹಾಕ್ಲೇಬೇಕು, ಹೌದಾ? ಎಫರ್ಟ್ ಇಲ್ಲಾರ್ದ ನಮ್ದು ಏನು ನಮ್ಗೆ ಔಟ್ಕಮ್ ಬರೋದಿಲ್ಲ. ಯಾಕಂದ್ರೆ ಇನ್ಪುಟ್ ಕೊಟ್ಟಾಗ ಒಂದು ಔಟ್ಪುಟ್ ಬರ್ತದೆ, ಹೌದಲ್ರಿ? ಸೊ ಇದನ್ನ ಯಾಕೆ ನಾ ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದೀನಿ UGC ನೆಟ್ ಅಂತಂದ್ರೆ, ಬಹಳ ಸಲ ಏನಾಗುತ್ತೆ ಅಂದ್ರೆ, ನಾವು ಕನ್ನಡ ಮಾಧ್ಯಮದಲ್ಲಿ ಓದಿದ್ರಿಂದ ಬಹಳ ಹುಡುಗರಿಗೆ ಇಂಗ್ಲಿಷ್ ಒಳಗಡೆ ಅದನ್ನ ನಾವ್ ಹೆಂಗ್ ಫೇಸ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಸೊ ಅದನ್ನ ನಾವು ಬೇಗ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಅದೇ ರೀಸನ್ಗೋಸ್ಕರ ನಾವು ಅಲ್ಲಿ ಯಾವ್ದು ರೀತಿ ನಾವು ಮಾಡಿದ್ರೆ ನಾವೇನಾಗ್ತೀವಿ, ಮುಂದ್ ಬರ್ತೀವಿ, ಅದನ್ನ ನಾವು ಚಾಲೆಂಜ್ ಆಗಿ ತಗೊಂಡು ಫೇಸ್ ಮಾಡಿ ದೆನ್ ಕ್ಲಿಯರ್ ಎಕ್ಸಾಮ್ ಮಾಡ್ತೀವಿ ಅನ್ನೋದಕ್ಕ ಒಂದು ಗೊತ್ತಾಗುತ್ತೆ. ಅದೇ ಉದ್ದೇಶಕ್ಕೋಸ್ಕರ ಸೊ ಒಂದು ಕೆಸೆಟ್ ಒಂದು ನೆಟ್ ಯಾವ ರೀತಿ ಪ್ರಿಪರೇಷನ್ ಮಾಡ್ಬೇಕು, ಅದಕ್ಕೆ ಏನೇ ಸ್ಟ್ರಾಟಜಿಗಳನ್ನ ಮಾಡ್ಬೇಕು ಅದ್ರ ಬಗ್ಗೆ ಟುಡೇ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ ಮಿ ಕ್ಲಾಸ್. ಓಕೆ, ಫಸ್ಟ್ ಬಂದ್ಬಿಟ್ಟು KA ನಡೆಸ್ತಕ್ಕಂಥ ಕೆಸೆಟ್ ಬಗ್ಗೆ ನಾನು ಹೇಳಿಬಿಡ್ತೀನಿ. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ, ಕೆಸೆಟ್ ಒಳಗಡೆ ನಾವು ಆಲ್ರೆಡಿ ಸಿಲೆಬಸ್ ನ ಏನ್ ಮಾಡಿದೀವಿ, ಡಿಸ್ಕಷನ್ ನ ಮಾಡಿದೀವಿ. ಮೇನ್ ಇಂಪಾರ್ಟೆಂಟ್, ನಾನು ಪ್ರತಿ ಸಲ ಹೇಳ್ತಿದ್ದೀನಿ, ಯಾವುದೇ ಎಕ್ಸಾಮ್ಗೆ ಅದರದ್ದೇ ಸಿಲೆಬಸ್ ಇದ್ದೇ ಇರ್ತದ. ಅದನ್ನ ನಾವು ಏನ್ ಮಾಡ್ಬೇಕು, ಪೂರ್ವಕವಾಗಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬುಕ್ಸ್. ಎಲ್ಲರೂ ಏನಾಗ್ತೀವಿ, ನಾವು ಪ್ರಿಪರೇಷನ್ ಮಾಡೇ ಮಾಡ್ತೀವಿ. ಸೊ ಅದಕ್ಕೆ ಮೇನ್ ನಮಗೆ ಏನ್ ಬೇಕ್ರಿ, ಬುಕ್ಸ್ ಬೇಕು, ನೋಟ್ಸ್ ಬೇಕು, ಅದ್ ಏನ್ ರೆಫರೆನ್ಸ್ ಬೇಕು, ಹೌದಾ? ಸೊ ನಾನು ಯಾಕ ಬುಕ್ಸ್ ಬಂದು ಮುಂದೆ ಕನ್ನಡದಲ್ಲಿ ಅಂತಂದ್ರೆ ಅಂದ್ರೆ, ಬಹಳ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಪ್ರಿಪರೇಷನ್ ಆಗ್ತಿರ್ತಾರೆ. ಯಾಕಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅಂದ್ರೆ ಒಂದಿಷ್ಟು 85% ಈಸ್ ಬೆಟರ್, ಹೌದಾ? ಇಲ್ಲಿ ಗ್ರಾಮೀಣ ಮಾಧ್ಯಮದಲ್ಲಿ ಗ್ರಾಮೀಣ ಒಂದು ಪ್ರದೇಶ ಒಳಗಡೆ. ಆದ್ರೆ 100% ಏನಾಗಲ್ಲ, ಇಲ್ಲಿ ಇಂಗ್ಲಿಷ್ ನ ನಮಗೆ ಬಹಳಷ್ಟು ಕಮ್ಯುನಿಕೇಶನ್ ಆಗಿರ್ಬೋದು, ಅಥವಾ ಇಂಗ್ಲಿಷ್ ನಾಲೆಡ್ಜ್ ಆಗಿರ್ಬೋದು, ವೆಕಬ್ಯುಲರಿ ಆಗಿರ್ಬೋದು, ಬಹಳಷ್ಟು ಕಡಿಮೆ ಆಗಿರ್ತವೆ. ಸೊ ಇನ್ನೊಂದು, ನಾನು ಯಾಕೆ ಇಂಗ್ಲಿಷ್ ನ ಬಳಸ್ತಾ ಇದ್ದೀನಿ ಅಂತಂದ್ರೆ, ನಾನು ಇಂಪ್ರೂವ್ ಆಗ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಒಂದು ಇಂಗ್ಲಿಷ್ ನ ಬಳಸ್ತಾ ಇದ್ದೀನಿ ಪದೇ. ಸೊ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ನನ್ನ ಬೋರ್ಡ್ ಗಳೆಲ್ಲ ಇಂಗ್ಲಿಷ್ ಪದಗಳೇ ಕಾಣ್ತವೆ ಹೊರತು ಕನ್ನಡ ಪದಗಳು ಕಾಣಲ್ಲ ಅಂತ ಒಂದು ಮನೋಭಾವನೆ ನಿಮ್ಮಲ್ಲಿ ಬರಬಹುದೇನು. ಸೊ ನಾನು ಎದಕ್ ಬಳಸ್ತಿದ್ದೀನಿ ಅಂತಂದ್ರೆ, ಇಲ್ಲಿ ಬಳಸ್ತಕ್ಕಂಥದ್ದು ಏನು ಗೊತ್ತಿಲ್ಲ, ನೋಡಿಲ್ಲ, ಕೇಳಿಲ್ಲ ಅನ್ನೋ ವಿಷಯಗಳು ಯಾವೂ ಇಲ್ಲ ಅನ್ಕೊಂಡಿದೀನಿ, ಹೌದಾ? ಹಂಗಾಗಿ ನೀವು ಡೇ ಬೈ ಡೇ ಒಂದೊಂದು ನಾವು ಕಲಿತಾ ಹೋದಾಗ ಒಂದಿನ ನಾವೇನ್ ಮಾಡ್ತೀವಿ, ಆ ಗೋಲ್ ನ ರೀಚ್ ಆಗ ಸಾಧ್ಯ. ಅದಕ್ಕೋಸ್ಕರ ನಾನು ಸಿಲೆಬಸ್ ಏನಾಗಿರ್ಬೋದು ನಾನು ಇಂಗ್ಲಿಷ್ ಒಳಗಡೆ ಬಳಸ್ತಾ ಇರ್ತೀನಿ. ಸೊ ನೀವು ಡೆಫಿನೆಟ್ಲಿ ಒಂದು ಮಾತ್ರ ಹೇಳ್ಬೋದು, ಇವಾಗ್ಲಿಂದ ನಾವು ಡೇ ಬೈ ಡೇ ಸ್ಟಾರ್ಟ್ ಮಾಡಿದೆಪ್ಪ ಅಂದ್ರೆ 100% ರೀಚ್ ಆಗೇ ಆಗ್ತೀವಿ, ಹೌದಲ್ರಿ? ಈಗ
ನಾವು ಸ್ಕೂಲ್ ಹುಡ್ರಿಗೆ ಹೇಳಿರ್ತಾರ ಯಾರು ಟೀಚರ್ಸ್, ಒಂದ್ರ ಬಗ್ಗೆ 100 ವರೆಗೆ ಬರ್ಕೊಂಬರಿ ಅಂತ. ಹೌದಾ? ಅವ್ರು ಒಂದರಿಂದನೇ ಬರ್ಕೊಂಡ್ ಬಂದಾಗಲ್ರಿ 100 ರೀಚ್ ಆಗೋದು. ಹೌದಲ್ರಿ? ಒಂದರಿಂದನೇ ಅವ್ರು ಬರ್ಕೊಂಡ್ ಬಂದಾಗ 100 ರೀಚ್ ಆಗ್ತಾರ. ಡೈರೆಕ್ಟ್ 100 ಬರೆಯಕ್ ಆಗತ್ತಾ? ಸೊ ಇದು ಹಾಗೇನೆ, ನಾವು ಒಂದೊಂದು ಮೆಟ್ಲನ್ನ ಏರ್ಲೇಬೇಕು. ಹೌದಾ? ಹಂಗೆ. ಸೊ ಬಂದ್ಬಿಟ್ಟು ಸೆಲ್ಫ್ ಸ್ಟಡಿ ಅಂಡ್ ನೋಟ್ಸ್. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸೆಲ್ಫ್ ಸ್ಟಡಿ. ಸೊ ನಾನು ಕೂಡ ಯಾವ್ದೋ ಕೋಚಿಂಗ್ ಗೀಚಿಂಗ್ ತಗೊಂಡಿಲ್ಲ. ಸೊ ಸೆಲ್ಫ್ ಸ್ಟಡಿ, ಆನ್ಲೈನ್ ಕ್ಲಾಸಸ್, ದೆನ್ ಇನ್ಫಾರ್ಮೇಶನ್, ಈ ರೀತಿ ನಾನು ಯಾಕೆ ಕ್ಲಾಸ್ ಮಾಡ್ತಿದ್ದೀನಿ ಅಂತಂದ್ರೆ ಮುಂದೆ ಈ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ಹೆಲ್ಪ್ ಆಗ್ಲಿ, ಬಹಳ ಸರಳವಾಗಿ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೆ. ಬಹಳ ಸಲ ಏನ್ ಮಾಡ್ತಾರೆ, ನಾವು ಯೂಟ್ಯೂಬ್ ಒಳಗಡೆ ಬಹಳ ನೋಡಿರ್ತೀವಿ, ಕ್ಲಾಸ್ಗಳು ಇರ್ತವೆ, ಬಟ್ ಅವ್ರು ಹೇಳ್ಕೊಂತ ಹೋಗ್ತಿರ್ತಾರೆ, ಅದ್ ಹೆಂಗ ಏನು ಅಂತ ಗೊತ್ತಾಗಲ್ಲ. ಸೊ ನೆಕ್ಸ್ಟ್ ನಾನು ಹೇಳ್ತಕ್ಕಂಥ ಸಂದರ್ಭ ಒಳಗಡೆ ಅದನ್ನ ಯಾವ ರೀತಿ ಹೇಳಿದ್ರೆ ನಮಗೆ ಜಲ್ದಿ ಅರ್ಥ ಆಗುತ್ತಾ, ಅದರಿಂದ ನಾವು ಎಷ್ಟು ಬೆಟರ್ ಆಗ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಬೋದು. ಸೆಲ್ಫ್ ಸ್ಟಡಿ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾವು ಓದಿದ್ರೆ ಅಂದ್ರೆ ಆಗೋದು. ಹೌದಾ? ಸೊ ನಿಮಗೆ 10 ಲೆಕ್ಚರ್ಸ್ ಅಲ್ಲ 100 ಲೆಕ್ಚರ್ಸ್ ಹೇಳಿದ್ರು ಕ್ಲಿಯರ್ ಆಗಲ್ಲ, ನೀವು ಏನ್ ಮಾಡತನ ವರ್ಕ್ ಮಾಡೋವರೆಗೂ. ನೀವು ವರ್ಕ್ ಮಾಡ್ದಾಗಲ್ರಿ ಗೆಟ್ ಆನ್ ಆಗೋದು. ಸೊ ಅದಕ್ಕೆ ಫಸ್ಟ್ ಸೆಲ್ಫ್ ಸ್ಟಡಿ ಬಹಳ ಇಂಪಾರ್ಟೆಂಟ್. ದೆನ್ ನೋಟ್ಸ್ ನೀವು ಯಾವ ರೀತಿ ಮಾಡ್ಬೇಕಂತಂದ್ರೆ, ಜೆರಾಕ್ಸ್ ಪೇಪರ್ಗಳು ಬರ್ತಾವಲ್ರಿ, ಅದನ್ನ ತಗೊಂಡು ಬ್ಯಾಂಡಿಂಗ್ ಮಾಡಿಸ್ಬೇಕು. ಅದ್ರೊಳಗೆ ಬರೀರಿ. ಅದ್ರೊಳಗೆ ಬರ್ದಿರಪ್ಪ ಅಂತಂದ್ರೆ ಕೆಸೆಟ್ಗೂ ಹೆಲ್ಪ್ ಆಗುತ್ತಾ, ದೆನ್ ಅದಾದ್ಮೇಲೆ ನೆಟ್ಗೂ ಹೆಲ್ಪ್ ಆಗುತ್ತಾ, ನೆಕ್ಸ್ಟ್ ನಿಮಗೆ ಒಂದು ಫ್ಯೂಚರ್ಗೂ ಹೆಲ್ಪ್ ಆಗುತ್ತೆ. ಅಂದ್ರೆ ಆ ಪೇಪರ್ಗಳು ಏನಾಗಲ್ಲ, ಸವೆಯೋದಿಲ್ಲ, ನೀಟಾಗಿರ್ತವೆ. ಎಷ್ಟು ನಾವು ನೀಟ್ನೆಸ್ ಆಗಿ ವರ್ಕ್ ಮಾಡ್ತೀವಿ, ಡೆಫಿನೆಟ್ಲಿ ಡಿಸಿಪ್ಲಿನ್ ಅನ್ನೋದು ಎದಕ್ಕಪ್ಪ ಅಂದ್ರೆ ಇದಕ್ಕೆ. ಆ ಡಿಸಿಪ್ಲಿನ್ ನಮ್ಮನ್ನ ಕರ್ಕೊಂಡು ಹೋಗ್ಬಿಡುತ್ತೆ ಮುಂದಕ್ಕೆ. ಅದಕ್ಕೋಸ್ಕರ ಸುಮ್ನೆ ಎಲ್ಲೆಲ್ಲೋ ಖರ್ಚು ಮಾಡಿರ್ತೀವಿ. ಡೆಫಿನೆಟ್ಲಿ ಎಲ್ಲರ ಹತ್ರನು ಎಷ್ಟೇ ಬಡತನ ಇದ್ರು ಎಲ್ಲರ ಹತ್ರ ಹಾಕಿದೆ. ಬಡತನ ಎಷ್ಟೇ ತಾಂಡ ಮಾಡ್ತಿದ್ರು ಕೈ ಒಳಗೆ 25,000 ರೂಪಾಯಿ ಫೋನ್ಗಳಿದಾವೆ ಎಲ್ಲರ ಹತ್ರ. 20,000 ಆಗಿರ್ಬೋದು, 15,000 ಆಗಿರ್ಬೋದು, ಅಷ್ಟಕ್ಕೆ 1,000 ಕೊಟ್ಟು ಫೋನ್ಗಳ ತಗೊಂತೀವಿ, ದೆನ್ ರೀಚಾರ್ಜ್ ಮಾಡಿಸ್ತೀವಿ, ಇನ್ನೇನೋ ಎಲ್ಲ ಮಾಡ್ತೀವಿ. ಒಂದಿಷ್ಟು ಅಮೌಂಟ್ ಕೊಟ್ರೆ ಒಳ್ಳೆ ನೋಟ್ಸ್ ಗಳು ಸಿಗ್ತಾವೆ. ನೋಟ್ಸ್ ಗಳು ಮಾಡಿದ್ರೆ ನಮಗೆ ಬೆಟರ್ ಅಲ್ರಿ. ಸೊ ಹಾಗಾಗಿ ಅದನ್ನು ಸಮೇತ ನೆಗ್ಲಿಜೆನ್ಸಿ ಮಾಡೋರು ಬಹಳ ಜನ ಇರ್ತಾರೆ. ನೆಗ್ಲೆಕ್ಟ್ ಮಾಡಿದ್ರೆ ನೀವು ಒಂದೇ ನೆಗ್ಲೆಕ್ಟ್ ಆಗಿ ಹೋಗ್ತೀರಿ ಖಂಡಿತ. ದೆನ್ ಕ್ವಶನ್ ಬ್ಯಾಂಕ್. ಸೊ ನೀವು ಬುಕ್ಸ್ ತಗೊಂತೀರಾ, ಬುಕ್ಸ್ ನಾನು ಇಲ್ಲಿ ಎನಿ ಮಾರ್ಕೆಟ್ ಅಂತ ಯಾಕೆ ಬರ್ತೀನಿ ಅಂದ್ರೆ, ನೀವು ಯಾವ್ದು ಬುಕ್ಸ್ ನ ತಗೋರಿ, ಅದನ್ನ ಮೋರ್ ದೆನ್ ರೀಡಿಂಗ್ ಮಾಡ್ಬೇಕು. ನೀವು ಮೋರ್ ದೆನ್ ರಿಪೀಟ್ ಅದನ್ನೇ ರೀಡ್ ಮಾಡ್ರಿ. ನಾನು ಇಲ್ಲೊಂದು ಬುಕ್ ತಗೊಂಬಂದಿನಿ, ಇಲ್ಲೊಂದು ಬುಕ್ ತಗೊಂಬಂದಿನಿ ಅಂತಂದ್ರೆ ಡಸ್ ನಾಟ್ ವರ್ಕ್. ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಹೌದಾ? ಯಾಕಂದ್ರೆ ಅವ್ರೊಂದು ಐಡಿಯಾಲಜಿಲಿಕ್ಕೆ ಇಟ್ಕೊಂಡ್ ಬರ್ದಿರ್ತಾರ, ಇವ್ರೊಂದು, ಬಟ್ ಕಾನ್ಸೆಪ್ಟ್ ಗಳು ಹಂಗೆ ಇರ್ತವೆ, ಸ್ವಲ್ಪ ಡಿಫ್ರೆನ್ಸ್ ಆಗ್ತಿರ್ತವೆ. ಪದೇ ನಿಮ್ಗೆ ಇದಾಗುತ್ತೆ. ಸೊ ಒಂದೇ ವಿಷಯ ನೀವು ಪದೇ ಓದ್ತಾ ಇದ್ರೆ ಏನಾಗುತ್ತೆ ಗೊತ್ತನ್ರಿ, ಒಂದ್ ಬುಕ್ ಹೀಗಿದೆ ಅಂತಂದ್ರೆ ಖಂಡಿತ ನಿಮಗೆ ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತಾ. ಈ ಕಡೆ ಒಂದ್ ಪೇಜ್ ಇರ್ತಾ, ನೀವು ಯಾವ ಪೇಜ್ ಒಳಗಡೆ ಯಾವ ಮೂಲೆ ಒಳಗಡೆ ಏನೈತೆ ಅಂತ ಹೇಳ್ತೀರಿ, ಖಂಡಿತವಾಗಿ ಡೆಫಿನೆಟ್ಲಿ ನಿಮ್ ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ. ಕರೆಕ್ಟ್ ಆಗಿ ಓದಿರಂತಂದ್ರೆ ಯಾವ ಮೂಲೆ ಒಳಗೆ ಏನ್ ವಿಷಯ ಕೊಟ್ಟಾನ, ಆ ವಿಷಯ ಏನೈತಿ, ಅದ್ ಎಷ್ಟನೇ ನಂಬರ್ ಐತಿ, ಎಷ್ಟು ಪೇಜ್ ನಂಬರ್ ಐತಿ, ಇನ್ಕ್ಲೂಡಿಂಗ್ ಆಲ್ ಎಲ್ಲ ನೀವು ಹೇಳ್ತೀರ. ಅಷ್ಟು ವರ್ಕ್ ಮಾಡ್ಬೇಕು. ನಮಗೂ ಯಾವ್ದೋ ಒಂದ್ ಏನೋ ಹೇಳ್ತಿದೀವಿ ಅಂತಂದ್ರೆ ಆ ದೃಶ್ಯಗಳು, ಆ ಒಂದು ಪುಟಗಳು ಕಣ್ಮುಂದೆ ಬರ್ತಿರ್ತವೆ. ಈ ಪುಟದಾಗ ಐತಿ, ಈ ಸೈಡ್ಗೆ ಇದೆ, ಇಲ್ಲಿ ಮೇಲೆ ಇದೆ, ಇದು ಕೆಳಗಿದೆ ಅಂತ. ಹೌದಾ? ಅಂದ್ರೆ ನೀವು ಎಷ್ಟು ವರ್ಕ್ ಮಾಡಿದ್ರಿ ಅನ್ನೋದನ್ನ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಆ ಎಫಿಷಿಯನ್ಸಿ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಅಂದ್ರೆ ಅಷ್ಟು ಸೆಲ್ಫ್ ಸ್ಟಡಿ ಇರ್ಬೇಕು. ದೆನ್ ಕ್ವಶನ್ ಬ್ಯಾಂಕ್ ಶುಡ್ ಬಿ ಇಟ್ಕೊಂಡ್ಲೇಬೇಕು. ಒಂದ್ ಯಾವ್ದಾದ್ರು ಕ್ವಶನ್ ಬ್ಯಾಂಕ್ ತಗೋರಿ, ನಿಮ್ಗೆ ಯಾವ್ದೇ ಆಗಿರ್ಬೋದು. ಸೊ ನಾನು ಯಾಕೆ ಇಲ್ಲಿ ಹೇಳ್ತಾ ಇಲ್ಲ ಅಂತಂದ್ರೆ, ಕರ್ನಾಟಕದ ಹಲವಾರು ಕ್ವಶನ್ ಬ್ಯಾಂಕ್ ಗಳಿದಾವೆ, ದೆನ್ ಕೆಸೆಟ್ ಬುಕ್ಸ್ ಗಳಿದಾವೆ, ಒಂದ್ 3-4 ತರಗಳಿದಾವೆ. ಹಾಗಾಗಿ ಯಾವ್ದು ನಾನು ಹೇಳ್ಬೇಕಂತನೂ ಇದಾವೆ, ಬಟ್ ನಿಮಗೆ ಗೊತ್ತಿರ್ತದ. ಸೊ ಅದನ್ನ ಯಾವ್ದೇ ತಗೋರಿ ಕರೆಕ್ಟ್ ಆಗಿ ಓದ್ರಿ, ಅದು. ದೆನ್ ಅದಾದ್ಮೇಲೆ ಡೈಲಿ ಸಾಲ್ವ್ ದ ಕ್ವಶನ್. ಲಾಸ್ಟಿಗೆ ಮಾತಾಡ್ತೀನಿ ಇದನ್ನ. ನೆಕ್ಸ್ಟ್ ರಿವಿಷನ್. ಇವೆರಡು ಲಾಸ್ಟಿಗೆ ಮಾತಾಡ್ತೀನಿ. ಇದನ್ನ 7 question ಮಾತಾಡ್ತೀನಿ, ಯಾಕಪ್ಪ ಅಂದ್ರೆ ಇದು ಸ್ವಲ್ಪ ಬಹಳ ಇಂಪಾರ್ಟೆಂಟ್. ದೆನ್ ಅದಾದ್ಮೇಲೆ ವೆರಿ ಈಸಿ ಕ್ವಶನ್ ಪೇಪರ್. ಎಲ್ಲಿ KA ಒಳಗಡೆ ನಿಮಗೆ ಡಿಫಿಕಲ್ಟ್ ಇರಲ್ಲ, ಅರ್ಥ ಆಗ್ತವೆ. ನೀವು ವರ್ಕ್ ಮಾಡಿ ಡೆಫಿನೆಟ್ಲಿ ಅರ್ಥ ಆಗುತ್ತೆ, ಅಷ್ಟು ಡಿಫಿಕಲ್ಟ್ ಇರಲ್ಲ. ಎಕ್ಸಾಂಪಲ್ UGC ನೆಟ್ಗೂ ಅಂಡ್ KSET ಹೋಲಿಸ್ಕೊಂಡ್ರೆ ಬೆಟರ್. KSET ವೆರಿ ಈಸಿ, ಡಿಫಿಕಲ್ಟ್ ನಮ್ಗೆ ಆಗದೆ ಯಾವ್ದ್ರಿ UGC. ಯಾಕಂದ್ರೆ ಅಲ್ಲಿ ಕ್ವಶನ್ ಫ್ರೇಮ್ ಆಗದೆ ಬಹಳ ಡಿಫ್ರೆಂಟ್ ಆಗಿರ್ತದೆ. ಹೌದಾ? ದೆನ್ ಇಲ್ಲಿ ಬಹಳ ಸಿಂಪಲ್ ಏನಂದ್ರೆ 1 ಲೈನರ್ಸ್ ಇರ್ತವೆ. 1 ಲೈನ್ ಕೊಟ್ಬಿಟ್ರೆ ಅದ್ ಓದ್ಬಿಟ್ರೆ ಡೈರೆಕ್ಟ್ ಆನ್ಸರ್ ಹಾಕ್ಬಹುದು, ಅಷ್ಟು ಚೆನ್ನಾಗಿರ್ತಕ್ಕಂಥ ಸಿಗ್ತವೆ. ದೆನ್ ಥಿಯರಿಟಿಕಲ್ ಆಗಿ, ಐಡಿಯಾಲಜಿ, ಕಾನ್ಸೆಪ್ಟ್ ಬೇಸ್ಡ್, ಇವು ಮೂರನ್ನು ನಾವೇನ್ ಮಾಡ್ಬೇಕ್ರಿ, ಅರ್ಥ ಮಾಡ್ಕೋಬೇಕು.
ಅರ್ಥ ಮಾಡ್ಕೊಂಡ್ಲೇಬೇಕು ಅದ್ ಹೆಂಗ ಅದೇನ್ ವರ್ಕ್ ಆಗ್ತಿದೆ ಅದ್ ಹೆಂಗಿಲ್ಲ ಅಂತ. ಸೊ ನೀವು ಮುಂದ್ ಯಾವ್ದನ್ನಾದ್ರೂ ಅರ್ಥ ಮಾಡ್ಕೋಬೇಕಂದ್ರೆ ಆ ಸ್ಥಾನದೊಳಗಡೆ ಎಂತ ಅನ್ಕಾಶಿ ಅದನ್ನ ನೀವು ಅನಲೈಸ್ ಮಾಡಿದ್ರೆ, ಅದನ್ನ ಅರ್ಥೈಸ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಈ ಮೂರನ್ನು ನೀವೇನ್ ಹಾಕ್ಬೋದು, ಆರಾಮ್ಸೆ ಟಿಕ್ ಹಾಕ್ಬೋದು. ಓಕೆನಾ, ಅರ್ಥ ಆಗುತ್ತಲ್ಲ. ದೆನ್ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟೆ ಕೊಡ್ತಾರ, ಏನಿಲ್ಲಪ್ಪ ಅಂತಂದ್ರು 2 ಕ್ವಶನ್ಸ್ ಆದ್ರೂ ಇದ್ದೇ ಇರ್ತವೆ, ಈಸಿ. ಅದರಲ್ಲಿ 1 2 ಬಂದ್ರು ನೀವು ಆರಾಮ್ಸೆ ಇನ್ನೊಂದನ್ನು ಗೆಟ್ ಆನ್ ಮಾಡ್ಬೋದು. ಅದ ಅಲ್ಲೇನ್ ಫೇಲ್ಯೂರ್ ಆಗಲ್ಲ, ಆಲ್ಮೋಸ್ಟ್ ಆಗಲ್ಲ ಅದು. ಓಕೆ, ದೆನ್ ಫುಲ್ ಫಾರ್ಮ್ಸ್ ಬಹಳ ಈಸಿ ಇರ್ತವೆ, ಬಟ್ ಏನಾಗಿರ್ತವ ಸ್ಟ್ರಿಕ್ಕೇ ಇರ್ತವೆ. ಈಸಿನೇ, ಇಂತಲ್ಲಿ ಏನಿರ್ಬೇಕ್ರಿ ನಮಗೆ ಕ್ಲಾರಿಟಿ ಇರಬೇಕು. ಸೊ ಐಡಿಯಾಲಜಿ ಕಾನ್ಸೆಪ್ಟ್ ಬೇಸ್ಡ್ ಮ್ಯಾಚ್ ದ ಫಾಲೋವಿಂಗ್ ನ ನಮಗೆ ಗೊತ್ತಿಲ್ಲ ಅಂತಂದ್ರೆ ಆನ್ಸರ್ ಆಗಿ ಬರ್ಬೋದು. ಗೊತ್ತಿಲ್ಲ ಈ ವಿಷಯ ನನ್ಗೆ ಗೊತ್ತಿಲ್ಲಪ್ಪ, ಇದು ಎ ಗೊತ್ತಿಲ್ಲ, ಬಿ ನನ್ಗೆ ಗೊತ್ತೈತಿ, ಸಿ ಗೊತ್ತಿಲ್ಲ, ಡಿ ಗೊತ್ತೈತಿ ಅಂತಂದ್ರು ನಾವೇನ್ ಹಾಕಿ ಬರ್ಬೋದು, ಏನಾದ್ರೂ ಒಂದು ಟ್ರಿಕ್ ಯೂಸ್ ಮಾಡಿ ನಾವು ಆನ್ಸರ್ ಹಾಕಿ ಬರ್ಬೋದು. ಎಲ್ಲಿ ಥಿಯರಿಟಿಕಲ್ ಆಗಿರ್ಬೋದು, ಐಡಿಯಾಲಜಿಕಲ್ ಕಾನ್ಸೆಪ್ಟ್ ಹಿಂಗ ಅಂತ ಒಂದು ವಿಚಾರ ಬರುತ್ತೆ ಸಣ್ಣದಾದ್ರು ಮೈಂಡ್ ಒಳಗೆ, ಹಂಗಾದ್ರೆ ಹಾಕಿ ಬರ್ಬೋದು. ಬಟ್ ಇಲ್ಲಿ ಫುಲ್ ಫಾರ್ಮ್ ಒಳಗಡೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಮೊನ್ನೆ ನಾನು ಹೇಳಿದೀನಿ ಐ ಸಿ ಟಿ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಹೌದಾ. ಇದನ್ನ ಕಮ್ಯುನಿಕೇಟಿವ್ ಅಂತ ಅಂದ್ಬಿಡ್ತಾರ, ಟೆಕ್ನಿಕ್ಸ್ ಅಂದ್ಬಿಡ್ತಾರ, ಟೆಕ್ನಾಲಜಿ ಅಂದ್ಬಿಡ್ತಾರ, ಹೌದಾ, ಇನ್ಫಾರ್ಮೆಟಿಕ್ ಅಂದ್ಬಿಡ್ತಾರ. ಇಷ್ಟು ಟ್ರಿಕ್ ಸ್ವಲ್ಪ. ಬಟ್ ಅದಕ್ಕೆ ನಮಗೆ ಏನ್ ಇರ್ಬೇಕು ಹೇಳ್ರಿ, ಕ್ಲಾರಿಟಿ ಇರ್ಬೇಕು, ಹೌದಾ. ಕ್ಲಾರಿಟಿ ಇತ್ತಪ್ಪ ಅಂತಂದ್ರೆ ಯು ಡೂ ದ ಬೆಸ್ಟ್. ಓಕೆ, ಇದು ಇಲ್ಲಿ ಏನೇನ್ ಬಿಟ್ಟಿ ನಾನು ಡೈಲಿ ಸಾಲ್ವ್ ದ ಕ್ವಶನ್, ದೆನ್ ರಿವಿಷನ್ ಯಾವ ರೀತಿ ಅಂತ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು UGC ಒಳಗಡೆ ಸೇಮ್ ಸಿಲೆಬಸ್ ಇರ್ತದ, ಬಟ್ ಬುಕ್ಸ್ ಇನ್ ಇಂಗ್ಲಿಷ್ ಅಂತ ಹಾಕಿದೀವಿ. ಬುಕ್ಸ್ ಇನ್ ಇಂಗ್ಲಿಷ್ ಒಳಗಡೆ ನಾನು ರೆಫರೆನ್ಸ್ ಮಾಡಬಲ್ಲೆ. KVS ಮದನ್ ಇಸ್ ದ ಬೆಸ್ಟ್. ಆಲ್ಮೋಸ್ಟ್ UGC ನೆಟ್ ಒಳಗೆ ಫಸ್ಟ್ ಒಬ್ಬರಿಗೆ ಯಾರು ರೆಫರೆನ್ಸ್ ಮಾಡಿದ್ರಪ್ಪ ಅಂದ್ರೆ ಇದನ್ನೇ ರೆಫರೆನ್ಸ್ ಮಾಡ್ತಾರೆ. ಇಸ್ ಅ ಗುಡ್ ಬುಕ್, ಅದ್ರೊಳಗೆ ಇದೆ ಬಹಳ ಕಾನ್ಸೆಪ್ಟ್ಗಳಿದಾವೆ. ಸೊ ಇಲ್ಲಿ ಡಿಫ್ರೆನ್ಸ್ ಆಗುತ್ತೆ, ಏನ್ ಕ್ವಶನ್ಗಳು ಫ್ರೇಮ್ ಆಗೋದು ಡಿಫ್ರೆನ್ಸ್ ಆಗುತ್ತೆ. ಹಂಗಾಗಿ ಒಂದಿಷ್ಟು ಬುಕ್ಸ್ ನ ಬಿಟ್ಟು ಕೂಡ ಕ್ವಶನ್ಗಳು ಇಲ್ಲಿ ಏನಾಗ್ತಾವ್ರಿ ಬರ್ತವೆ, ಅದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಬುಕ್ಸ್ ನ ನೀವು ಕರೆಕ್ಟ್ ಆಗಿ ಓದ್ಕೊಂಡ್ಬಿಟ್ರು ಸಾಕು, ನಾವಿಲ್ಲಿ ಕ್ಲಿಯರ್ ಮಾಡ್ಬೋದು. ಎಕ್ಸಾಂಪಲ್ 150+ ಮಾಡಿದ್ರೆ ಸೇಫ್. ಎಲ್ಲರಿ ನಮ್ದು ಕೇಸೆಟ್ ಒಳಗಡೆ ಇಲ್ಲಿ 150 ನಾಟ್ ಸೇಫ್, ಹೌದಾ. ಸದ್ಯ ಹೆಂಗಿದೆ ಅಂತಂದ್ರೆ 210 ಹೊಂಟಿದೆ. ಅವ್ರವ್ರ ಸಬ್ಜೆಕ್ಟ್ ಮೇಲೆ ಡಿಫ್ರೆಂಟ್ ಆಗುತ್ತೆ, ಬಟ್ ಆಲ್ಮೋಸ್ಟ್ ಹೋಗ್ತಾ ಇದೆ. ಇದ್ರೊಳಗೆ ಇನ್ನು JRF ಅಂತ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ ಆ ಕೆಟಗರಿ ಒಂದಿದೆ. ನೆಕ್ಸ್ಟ್ PhD ಅಂತ ಇದೆ, ಹೌದಾ ರೀ. ಅದ್ರ ಒಳಗಡೆ ಇನ್ನೂ ಜಾಸ್ತಿ ಹೋಗುತ್ತೆ, 236 ವರೆಗೂ ಹೋಗಿದೆ. ಓಕೆನಾ. ಸೊ ಇದು ಯಾಕಾಗುತ್ತೆ ಅಂತಂದ್ರೆ ಇಲ್ಲಿ ಕಾಂಪಿಟೇಷನ್ ಜಗ್ಗಿದೆ, ಇನ್ಫಾರ್ಮೇಶನ್ ಜಗ್ಗಿದೆ, ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ಫ್ರೇಮ್ ಮಾಡ್ತಿದ್ದಾರೆ. ನಾನು ಇಲ್ಲಿ ಬರ್ದಿದ್ದೀನಿ ಎಕ್ಸಾಮ್ ಬೈ ಎಕ್ಸಾಮ್. ಪ್ರತಿ ಒಂದ್ಸಲ ಜೂನ್ ನಡೀತಾ, ನೆಕ್ಸ್ಟ್ ಡಿಸೆಂಬರ್ ಒಳಗಡೆ ಇನ್ನೂ ಡಿಫ್ರೆಂಟ್ ಆಗಿ ಹೋಗಿರ್ತಾರೆ. ಎಷ್ಟೊಂದು ಲೆವೆಲ್ ಆಗಿ ನಾವು ಅನಾಲಿಟಿಕ್ ಆಗಿ ಮಾಡಿದ್ರು ಇದು ಬರ್ಬೋದ ಪ್ರಾಬಬಿಲಿಟಿ ತಗೊಬಂದ್ರು ಸಮೇತ ಇನ್ನೇನೋ ಹೊಸ ತಂದಿರ್ತಾರೆ. ಅಷ್ಟು ಅನ್ಪ್ರಿಡಿಕ್ಟೇಬಲ್ ಆಗ್ಬಿಟ್ಟಿದೆ ಯಾವುದು ನೆಟ್. ಸೊ ಸೇಫ್ ಆಗ್ಬೋದು, ಬಟ್ ವರ್ಕ್ ಮಾಡ್ಲೇಬೇಕು. ಮೋರ್ ದೆನ್ ಕೇಸೆಟ್ ಗಿಂತ ಮೋರ್ ದೆನ್, ಅವಾಗ ನಾವು ನೆಟ್ ನ ಕ್ಲಿಯರ್ ಮಾಡ್ಬೋದು. ಕೆಲವೊಂದ್ಸಲ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಪ್ರತಿಯೊಂದು ಸಿಲೆಬಸ್ಗೆ ಈಗ ಪಾರ್ಟ್ಗೂ ಚಾಪ್ಟರ್ಗೆ 5 ಕ್ವಶನ್ಗಳನ್ನ ತೆಗಿಬೇಕಂತ ಅದ. ಬಟ್ ಇದು ಫಸ್ಟ್ ಪೇಪರ್ ಒಳಗಡೆ ಕೆಲವೊಂದ್ಸಲ 6 ಬಂದ್ಬಿಡ್ತವೆ ಒಂದ್ ಕ್ವಶನ್ ಅಲ್ಲಿ, ಒಂದ್ಸಲ 7 ಬಂದ್ಬಿಡ್ತವೆ. ಸಮಟೈಮ್ಸ್ ಮೊನ್ನೆ ಎಕ್ಸಾಮ್ ಒಳಗಡೆ ಡಿಸೆಂಬರ್ ಒಳಗಡೆ ಪೊಲಿಟಿಕಲ್ ಸೈನ್ಸ್ ಪೇಪರ್ ಒಳಗಡೆ ಕ್ವಶನ್ಗಳನ್ನ ಸೆಲೆಕ್ಟಿವ್ ಆಗ್ಬಿಟ್ಟಿದ್ದಾನೆ, ಪೂರಾ ಸೆಲೆಕ್ಟಿವ್ ಹೆವಿ. ಸೊ ಏನಾಗಿದೆ ಅಂದ್ರೆ ಕೆಲವೊಂದಿಷ್ಟು 1 2 3 4 ಚಾಪ್ಟರ್ ಒಳಗಡೆ ಹೈಯೆಸ್ಟ್ ಕ್ವಶನ್ ನ ತೆಗೆದ್ಬಿಟ್ಟಿದ್ದಾನೆ. ಇನ್ನು 6 ಚಾಪ್ಟರ್ ಒಳಗಡೆ ಒಂದೊಂದ್ ಚಾಪ್ಟರ್ ಒಳಗಡೆ ಕ್ವಶನ್ಗಳು ರೇರ್ ಆಫ್ ದ ರೇರ್ ಆಗ್ಬಿಟ್ಟಿದ್ದಾವೆ. ಹಿಂಗಾದಾಗ ಏನಾಗತ್ತೆ, ಡಿಫಿಕಲ್ಟ್ ಆಗಿಬಿಡುತ್ತೆ ಎಕ್ಸಾಮ್. ಓದ್ರ ಸಮೇತ ಏನಾಗುತ್ತ, ನಾವು ಓದಿವೋ ಇಲ್ಲೋ, ನಾವ್ ಏನ್ ಮಾಡಿವಪ್ಪ ಇಷ್ಟು ದಿನ ಹಾರ್ಡ್ ವರ್ಕ್ ಏನಾಯ್ತು ನಮ್ದು ಒಳ್ಳೆ ಹುಂಚಾಣ್ ತಗೊಳಂಗ ಆಯ್ತು ಅನ್ಕೊಂಡಿರ್ತ. ಆ ಲೆವೆಲ್ ಒಂದ್ಸಲ ಡಿಪ್ರಿಸಿಯೇಷನ್ ಅಂತಾರಲ್ರಿ ನಿಜವಾಗ್ಲಿ. ಯಾಕಂದ್ರೆ ಓದಿದ ಒಂದು ಅನುಭವ ಅದ್ ಬೇರೆನೆ. ಓದಿದಾಗ ನಾವು ವರ್ಕ್ ಮಾಡಿದಾಗ, ನಾವು ಸ್ಟಡಿ ಮಾಡಿದಾಗ, ಹಾರ್ಡ್ ವರ್ಕ್ ಮಾಡಿದಾಗ, ನೈಟ್ ಎಲ್ಲ ಸ್ಟ್ರಗಲ್ ಮಾಡಿದಾಗ ಅದ್ರ ಅನುಭವ ಬೇರೆನೆ ಇರ್ತದೆ. ಸೊ ಹಾಗಾಗಿ
ಇಲ್ಲಿ ಇಂಗ್ಲಿಷ್ ಬುಕ್ ನ ನೀವು ಖಂಡಿತವಾಗಿ ಓದಲೇಬೇಕು. ಇಂಗ್ಲಿಷ್ ಆರ್ ಹಿಂದಿ, ಹಿಂದಿ ಆರ್ ಇಂಗ್ಲಿಷ್ ಒಳಗಡೆ ಇದೇ ಇರುತ್ತೆ ಎಕ್ಸಾಮ್. ಹಿಂದಿ ಓದೋರು ಹಿಂದಿ ಓದ್ಬೋದು. ಆಲ್ಮೋಸ್ಟ್ ಇಂಗ್ಲಿಷ್ ನ ರೆಫರ್ ಮಾಡೋದು ಬೆಟರ್. ಯಾಕಂದ್ರೆ ಬಹಳ ಜನಕ್ಕೆ ಹಿಂದಿ ಒಳಗಡೆ ಇಲ್ಲಿವರೆಗೂ PG ವರೆಗೂ ಓದ್ಕೊಂಡ್ ಬರೋದು ಬಹಳ ರೇರ್, ಹೌದಾ? ಸೊ ಇಂಗ್ಲಿಷ್ ನ ಕ್ಯಾರಿ ಮಾಡ್ಬೋದು, ಸ್ವಲ್ಪ ಟೈಮ್ ಕೊಡಬೇಕು. ದೆನ್ ಸೆಲ್ಫ್ ಸ್ಟಡಿ ನೋಟ್ಸ್ ಹೇಳಿದ್ನಲ್ಲ, ನೀವು ಎಷ್ಟು ಚೆನ್ನಾಗಿ ನೋಟ್ಸ್ ಮಾಡ್ತೀರಿ, ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತೀರಾ ಅನ್ನೋ ಡಿಪೆಂಡ್ ಅಪಾನ್. ಫಾರ್ ಎಕ್ಸಾಂಪಲ್ ನನ್ನ ನೋಟ್ಸ್ ತೋರಿಸ್ತೀನಿ. ಫಸ್ಟ್ ಪೇಪರ್ ನೋಡ್ರಿ, ಬ್ಯಾಂಡಲ್ ಇಲ್ಲಿವರೆಗೆ ಆಗಿದೆ. ಎಲ್ಲಿಗಾಗಿದೆ? ಇಲ್ಲಿವರೆಗೂ. ನಾನು ಏನ್ ಮಾಡ್ತೀನಿ ಅಂತಂದ್ರೆ ಡೈಲಿ ಕರೆಂಟ್ ಅಫೇರ್ಸ್ ನ ಇನ್ಕ್ಲೂಡಿಂಗ್ ಮಾಡಿ ಇನ್ನೆಷ್ಟೇನ್ ಕೇಳಕ್ ಕುಂತಾರ ಅನ್ನೋದ್ರ ಬಗ್ಗೆ ಇವಿ ಮಾಡಿದಷ್ಟು ಈ ಲೆವೆಲ್ ಆಗಿದೆ. ಎಷ್ಟು ತಪ್ಪಿದೆ ನೋಡಿ, ಹೌದಾ? ಬೈ ರಿಟರ್ನ್ ಮಾಡಿರೋದಿಲ್ಲ. ಯಾಕೆ ತೋರಿಸ್ತಾ ಇದೆ ಅಂದ್ರೆ, ನೀವು ಹಿಂಗ್ ನೋಟ್ಸ್ ಮಾಡಿದ್ರೆ ಅಂದ್ರೆ ಏನೂ ಆಗಲ್ಲ. ನೀವ್ ಎಷ್ಟೇ ಅದ್ರೊಳಗಡೆ ಟಿಕ್ ಹಾಕಿರ್ಬೋದು, ಮಾರ್ಕ್ ಮಾಡಿರ್ಬೋದು, ಇನ್ನೇನೋ ಮಾಡಿರ್ಬೋದು, ಹೌದಲ್ರಿ? ಅದೇ ನೀವು ಯಾವ್ದೋ ಒಂದು ಸಣ್ಣ ನೋಟ್ಬುಕ್ ತಗೊಂಡಿನಿ, 2-in-1 ತಗೊಂತೀನಿ ಅಂತಂದ್ರೆ ನಾಳೆ ನಿಮಗೆ ನೆಕ್ಸ್ಟ್ ಎಕ್ಸಾಮ್ ಓದಕ್ಕಿರೋದಿಲ್ಲ. ಅದನ್ನ ತಗೊಂಡು ಏನೋ ಪ್ರಿಪರೇಷನ್ ಮಾಡ್ತೀವಿ ಅಂದ್ರೆ ಇರೋದಿಲ್ಲ. ಅಡ್ಲ ಅದ್ ಏನಾಗಿರುತ್ತ, ಲಾಸ್ ಆಗ್ಬಿಟ್ಟಿರ್ತದೆ, ಹೋಗ್ಬಿಟ್ಟಿರ್ತದೆ, ಇನ್ನೇನೋ ಡ್ಯಾಮೇಜ್ಗಳಾಗಿರ್ತವೆ. ಎಷ್ಟು ನೀಟಾಗಿ ವರ್ಕ್ ಮಾಡ್ತೀರ ಅಷ್ಟು ನೀಟಾಗಿರ್ತದೆ, ಅಷ್ಟು ನೀಟಾಗಿ. ಆ ನೀಟ್ನೆಸ್ ನಿಮ್ಮನ್ನ ಅಪ್ ಮಾಡೋದು. ಅದಕ್ಕೆ ಡಿಸಿಪ್ಲಿನ್ ಇಸ್ ಮೋರ್ ದನ್ ಇಂಪಾರ್ಟೆಂಟ್. ದೆನ್ ಬಂದ್ಬಿಟ್ಟು ಓಕೆ, ಸೆಲ್ಫ್ ಸ್ಟಡಿ ಮಾಡ್ಲೇಬೇಕು. ಐ ಆಮ್ ಆಲ್ಸೋ ಸೆಲ್ಫ್ ಸ್ಟಡಿ. ಸೊ ನೀವೆಷ್ಟು ಸೆಲ್ಫ್ ಸ್ಟಡಿ ಮಾಡ್ತೀರಿ ಅದು ನಿಮಗೆ ಬೆಟರ್. ಯಾಕಂದ್ರೆ ನಿಮ್ಮನ್ನ ಏನ್ ಮಾಡುತ್ತಂತಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಮಾಡುತ್ತೆ. ಮಲ್ಟಿ ಟ್ಯಾಲೆಂಟೆಡ್ ನೀವೆಲ್ಲವನ್ನು ಮಾಡಕ್ ಸಾಧ್ಯ ಆಗುತ್ತೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡಾಗ. ನೀವು ಅದು ಬಿಟ್ಟು ನಾವು ಇನ್ನೊಂದಕ್ಕೆ ನಾವು ಅಡಾಪ್ಟ್ ಆಗಿವಪ್ಪ ಅಂತಂದಾಗ ಏನು ಮಾಡಕ್ಕಾಗಲ್ಲ. ಅವಾಗ ನೀವು ಒಂದು ವೇದಲ್ಲಿ ಹೋಗ್ತೀರಿ. ಬಟ್ ಇಲ್ಲಿ ನೀವು ಮೆನಿ ವೇಸ್, ನೀವು ಸಾಕಷ್ಟು ದಾರಿಗಳು ಸಿಗ್ತವ. ನೀವು ಹೊಂಟಿರಪ್ಪ ಅಂತಂದ್ರೆ ನೀವೇ ಒಂದು ದಾರಿನ ಕ್ರಿಯೇಟ್ ಮಾಡ್ಬೋದು, ಹೌದಾ? ಆ ತರ ಮೈಂಡ್ ಸೆಟ್ ಇಟ್ಕೊಂಡ್ರೆ ಇಟ್ಸ್ ವೆರಿ ಬೆಸ್ಟ್. ದೆನ್ ಬಂದ್ಬಿಟ್ಟು ಕ್ವಶನ್ ಬ್ಯಾಂಕ್. ಸೊ ಕ್ವಶನ್ ಬ್ಯಾಂಕ್, ಸೊ ಇದನ್ನ ಇಂಗ್ಲಿಷ್ ನ ತಗೊಂಡ್ಲೇಬೇಕು. ಇಂಗ್ಲಿಷ್ ನ ತಗೊಂಡ್ರೆ ನಿಮಗೆ ಅದು ಯಾವ ರೀತಿ ಕ್ವಶನ್ ತೆಗಿತಿದ್ದಾರೆ, ಏನ್ ಫ್ರೇಮ್ ಆಗ್ತಿದಾವೆ, ದೆನ್ ಯಾವ ರೀತಿ ಕೇಳಬಹುದು ಕ್ವಶನ್ ಗಳನ್ನ, ಅದನ್ನ ನಾವು ಪದೇ ಪದೇ ಹೆಂಗ್ ಓದ್ಬೇಕು, ಹೌದಾ? ಆಮೇಲೆ ಅಲ್ಲಿರ್ತಕ್ಕಂತ ಎಲ್ಲಾ ಒಂದು ಕ್ವಶನ್ ಒಳಗಡೆ 4 ಆಪ್ಷನ್ಸ್ ಗಳು ಕೊಟ್ಟಿರ್ತಾರೆ, ಹೌದಾ? ಆ 4 ಆಪ್ಷನ್ಸ್ಗೂ ಆನ್ಸರ್ ಹೆಂಗ್ ಹುಡುಕ್ಬೇಕು, ಆ ಆನ್ಸರ್ ಯಾವ ರೀತಿ ಕ್ಯಾರಿ ಮಾಡ್ಬೇಕು. ಒಂದು ಕ್ವಶನ್ ಒಳಗಡೆ ಬರೀ ಆನ್ಸರ್ ಅಷ್ಟೇ ಅಲ್ಲ, ಆನ್ಸರ್ ಅಲ್ದದ್ನು ಸಮೇತ ನಾವೇನ್ ಮಾಡ್ಬೇಕಲ್ಲಿ ರಿಟರ್ನ್ ಮಾಡ್ಬೇಕು. ಅಂದಾಗ ನೀವು ಪರ್ಫೆಕ್ಟ್ ಸ್ಟಡಿ ಮಾಡ್ತೀರಿ. ಅಂದಾಗ ನೀವು ಪರ್ಫೆಕ್ಟ್ ಆಗಿರ್ತಕ್ಕಂಥ ಕ್ಲಿಯರ್ ಆಗಿ ವೆರಿ ಕ್ಲಾರಿಟಿಯಿಂದ ಎಕ್ಸಾಮ್ಗೆ ಹೋಗಿ ವೆರಿ ಕ್ಲಾರಿಟಿಯಿಂದ ಕ್ಲಿಯರ್ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಕನ್ಫ್ಯೂಸ್ ಒಳಗಡೆ ನೀವು ತುಂಬಿಟ್ಟಿರ್ತೀರಿ. ಅರ್ಧ ಕನ್ಫ್ಯೂಸ್ ನಿಮ್ಮನ್ನ ಸೋಲ್ಸೋದು. ಕನ್ಫ್ಯೂಸ್ ಇರಲೇಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ನಾವು? ಕ್ಲಾರಿಟಿ ಬೇಕಂದ್ರೆ ಡೇ ಬೈ ಡೇ ವರ್ಕ್ ಮಾಡ್ಬೇಕು, ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡ್ಲೇಬೇಕು, ಹೌದಾ ರೀ? ಓಕೆ. ಸೊ ನಾನು ಅವಾಗ ಹೇಳಿದ್ದೆ ನಾನು ಡೇ ಬೈ ಡೇ ಮಾಡೇ ಮಾಡ್ತೀನಿ ಅಂತ. ನಾನು ಎಷ್ಟು ನಮಗೆ ಟೈಮ್ ಸಿಗ್ಲಿಲ್ಲ ಅಂತಂದ್ರು ಆ ಟೈಮ್ ಮಾಡ್ಕೊಂಡು ಈ ಕ್ಲಾಸ್ ಮಾಡ್ಬೇಕು, ಅದನ್ನ ಎಡಿಟ್ ಮಾಡ್ಬೇಕು, ದಿನ ಅದನ್ನ ಅಪ್ಲೋಡ್ ಮಾಡ್ಬೇಕು. ಅದ ನೆಟ್ವರ್ಕ್ ಇಶ್ಯೂ ಇರ್ತಾವ, ಇನ್ನೇನೋ ಇಶ್ಯೂ ಇರ್ತಾವ, ಡಸ್ ನಾಟ್ ಮ್ಯಾಟರ್. ಅದನ್ನ ನಾವು ನಮ್ಗೆ ಅದೈತಿ ಇದೈತಿ ಅಂತಂದ್ರೆ ನೀವು ಯಾವಾಗ ರೀಸನ್ ಗಳನ್ನ ಹುಡುಕ್ತೀರಿ, ಎಷ್ಟು ಹುಡುಕ್ತೀರಿ ಯಾವತ್ತು ಬೆಳೆದಕ್ಕೆ ಸಾಧ್ಯನೇ ಇಲ್ಲ. ರೀಸನ್ ಗಳನ್ನ ಏನ್ ಮಾಡ್ಬೇಕ್ರಿ? ಖಾಲಿ ಮಾಡ್ಬೇಕು. ದೆನ್ ಇಟ್ ವಿಲ್ ಡೆಫಿನೆಟ್ಲಿ ಗೋ. ರೀಸನ್ ಕೊಡಕ್ಕೆ ಹೋಗ್ಬೇಡಿ. ಯಾಕೆ? ಅಕ್ಸೆಪ್ಟ್ ಮಾಡ್ಯಾರ, ಹೌದು ನಾನು ಫೇಲ್ಯೂರ್ ಆಗಿ ಅಕ್ಸೆಪ್ಟೆಡ್. ದೆನ್ ಮೂವ್ ಆನ್. ಹೌದು, ಅಕ್ಸೆಪ್ಟ್ ಮಾಡ್ಕೋಬೇಕು. ಒಂದ್ಸಲ ಡೊಕೋಟ್ ಆಗಿವಂತಂದ್ರೆ ನೆಕ್ಸ್ಟ್ ಮ್ಯಾಚ್ ಒಳಗೆ ನಮ್ಗೆ ಚಾನ್ಸ್ ಇದೆ ರೀ, ಅವತ್ತು ನೀವು ಸ್ಕೋರ್ ಮಾಡ್ರಿ 100. ನಿಮ್ಗಾರ ತಡೆಯಕ್ ಸಾಧ್ಯನಾ? ಹಂಗೆ ಅದೇ ರೀತಿ ನಾವು ಅದೇ ಒಂದು ಫೇಲ್ಯೂರ್ ಆಗಿದೆ, ನನ್ಗೆ ಏನೋ ಆಗ್ತಿಲ್ಲ, ನನ್ಗೆ ಅದು ಇಲ್ಲ ಇದು ಇಲ್ಲ ಅಂತಂದ್ರೆ ಅದು ನಿಮ್ಮ ಒಂದು ದೌರ್ಬಲ್ಯನೇ ನಿಜವಾಗ್ಲು. ಡೆಫಿನೆಟ್ ಹಿಂಗೆ ಸೀದಾ ಹೇಳ್ತೀನಿ, ದೌರ್ಬಲ್ಯನೇ. ಯಾಕೆ ದೌರ್ಬಲ್ಯ? ಹೌದಲ್ರಿ? ಯಾರಿಗೆ ಮಾಡಕ್ ಸಾಧ್ಯ ಇಲ್ಲ ಹೇಳ್ರಿ? ಯಾರು ಮಾಡಕ್ ಸಾಧ್ಯ ಇಲ್ಲ. ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಇಂಗ್ಲಿಷ್ ಒಳಗಡೆ ಏನ್ ಹೇಳ್ತಾರೆ? ನಥಿಂಗ್ ಈಸ್ ಇಂಪಾಸಿಬಲ್, ಹೌದಾ? ಹಂಗೆ. ಸೊ ಕ್ವಶನ್ ಬ್ಯಾಂಕ್ ತಗೊಳ್ಲೇಬೇಕು, ಇಂಗ್ಲಿಷ್ ಒಳಗೆ ತಗೋರಿ, ಅಂದ್ರೆ ನಿಮಗೆ ಅರ್ಥ ಆಗ್ತಂತ ಹೋಗುತ್ತಾ. ಅದನ್ನ ನೀವು ಡೇ ಬೈ ಡೇ ಏನ್ ಮಾಡ್ಬೇಕಂತ ಹೇಳ್ತೀನಿ. ಅದನ್ನ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀವಿ. ನೆಕ್ಸ್ಟ್ ಡಿಫ್ರೆಂಟ್ ಪ್ಯಾಟರ್ನ್ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್. ಏನಂತಂದ್ರೆ ನೆಟ್ ಒಳಗಡೆ ಹೀಗೆ ಕ್ವಶನ್ ಬರ್ತಾವಂತ ಅವಾಗ ಹೇಳ್ತೀವಿ. ಹೀಗೆ ಕ್ವಶನ್ ಬರ್ತಾವಂತ ಸಾಧ್ಯನೇ ಇಲ್ಲ. ನೀವೇನಿಲ್ಲಪ್ಪ ಅಂದ್ರು ಎಷ್ಟೇ ಪ್ರಿಪ್ರೇಷನ್ ಮಾಡಿದ್ರು 100ಕ್ಕ ಹೋಗೋದು ಬಹಳ ರೇರ್ ಆಫ್ ದ ರೇರ್ ಕೇಸ್ ಅಲ್ಲಿ ಒಳಗಡೆ, ರೇರ್ ಆಫ್ ದ ರೇರ್ ಕೇಸ್ ನಿಜವಾಗ್ಲು. ಯಾಕಂತಂದ್ರೆ ಅಲ್ಲಿ ಕ್ವಶನ್ ಫ್ರೇಮ್ ಆಗೋದೇ ಡಿಫಿಕಲ್ಟ್ ಆಗಿರ್ತದೆ, ಹೆವಿ ಡಿಫಿಕಲ್ಟ್. ಅಲ್ಲೇ ಆನ್ಸರ್ ಇದ್ರು ಡಿಫಿಕಲ್ಟ್ ಆಗಿರುತ್ತೆ.
ದೆನ್ ನೆಕ್ಸ್ಟ್ ನನ್ನ ಕ್ವಶನ್ ಬ್ಯಾಂಕ್ ಇಲ್ಲಿ ಬಿಡ್ಸಕ್ ಆಗುತ್ತಿಲ್ಲ ಡೌಟ್. ಕ್ವಶನ್ ಬ್ಯಾಂಕ್ ಬಿಡಿಸಿದ್ರೆ ನೀವು ಯಾವ ರೀತಿ ಕ್ವಶನ್ ಬಿಡಿಸಬಹುದು, ಅಲ್ಲೇ ಇರ್ತಕ್ಕಂಥದ್ದು ನೋಡಿಕೆಷ್ಟು ಕ್ವಶನ್ ಆನ್ಸರ್ ಆಗ್ಬೋದು. ಟೈಮ್ಸ್ ಆನ್ಸರ್ ಅಲ್ಲಿ ಇರ್ತದೆ, ಕ್ವಶನ್ ಒಳಗಡೆ ಆನ್ಸರ್ ಇರ್ತದೆ, ವೆರಿ ಈಸಿ ಕೊಟ್ಟಿರ್ತಾರೆ. ಇನ್ಕ್ಲೂಡಿಂಗ್ ಆಲ್ಸೋ ನೆಟ್ ಒಳಗಡೆ ಇದಾವೆ, ನೆಟ್ ಒಳಗಡೆ ದಟ್ ಇಸ್ ದ ಜಸ್ಟ್ ಅಂತ ಹೇಳ್ರಿ ಆ ತರ ಅಂತ ಕ್ವಶನ್ಗಳು. ಓಕೆನಾ. ಫ್ಯಾಕ್ಟ್ ಡೈರೆಕ್ಟ್ ಕ್ವಶನ್ ಕೊಟ್ಬಿಡ್ತಾರೆ, ಡೈರೆಕ್ಟ್ ಫ್ಯಾಕ್ಟ್ ಏನಪ್ಪಾ. ಎಕ್ಸಾಂಪಲ್ ಈಗ ಯು ಜಿ ಸಿ ಯಾವಾಗ ಬಂತ್ರಿ ಅಂತ ಕೇಳ್ಬಿಡ್ತಾರೆ, ಹೌದಾ. ದೆನ್ ನ್ಯಾಕ್ ಈ ತರ ಡೈರೆಕ್ಟ್ ಕ್ವಶನ್ಗಳು. ಥಿಯರಿಟಿಕಲ್ ಅಂತಂದ್ರೆ ಈಗ ಟೀಚಿಂಗ್ ಅಪ್ಟಿಟ್ಯೂಡ್ ಆಗಿರ್ಬೋದು, ರಿಸರ್ಚ್ ಅಪ್ಟಿಟ್ಯೂಡ್ ಆಗಿರ್ಬೋದು, ದೆನ್ ಎನ್ವೈರ್ಮೆಂಟ್ ಆಗಿರ್ಬೋದು. ಈ ಕ್ವಶನ್ಗಳಲ್ಲಿ ಥಿಯರಿಟಿಕಲ್ ಆಗಿ ಐಡಿಯಾಲಜಿಕಲ್ ಆಗಿ ಕ್ವಶನ್ ಕೇಳ್ತಿರ್ತಾರೆ. ಈ ವಿಷಯ ಅಂದ್ರೆ ಈ ವಿಷಯ ಅಪ್ಲೈ ಮಾಡ್ಕೊಂಡ್ ಏನ್ ಮಾಡ್ಬೋದು, ಅದರಿಂದ ಏನ್ ನಮಗೆ ಪ್ರಯೋಜನಗಳು, ಆ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ಅಂದ್ರೆ ನೀವು ಅರ್ಥ ಮಾಡ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಡೆಫಿನೆಟ್ ಏನಾಗುತ್ತೆ, ಇದನ್ನ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ 3 to 4 ಲೈನರ್ಸ್. ಇಲ್ಲಿ 1 ಲೈನರ್ ಕ್ವಶನ್ 3 to 4 ಲೈನರ್ ಕ್ವಶನ್ ಎಲ್ಲೋ 1 ಇಂದ 3 ಬರಕ ಮ್ಯಾಕ್ಸಿಮಮ್ ಆಯ್ತು, ಮ್ಯಾಕ್ಸಿಮಮ್. ಇಲ್ಲಿ ಮಿನಿಮಮ್ ಎಷ್ಟು ಬರ್ತಾವ್ರಿ, ಮಿನಿಮಮ್ 15 ಕೇಳ್ತಾರೆ ಮಿನಿಮಮ್. ಇನ್ನೂ ಕ್ವಶನ್ಗಳ ಒಳಗಡೆ ಈ ಲೆವೆಲ್ ಕೇಳಿದ್ರಪ್ಪ ಅಂದ್ರೆ ಆ 4 ಲೈನ್ ಅರ್ಥ ಮಾಡ್ಕೊಂಡು ಯಾವಾಗ ಹಾಕ್ಬೇಕು, ಮ್ಯಾಟರ್ ಆಗುತ್ತೆ ಇದು. ಹೌದ್ರಿ. ಅಂದ್ರೆ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ರೀತಿಯ ಡಿಫಿಕಲ್ಟ್ ಕ್ವಶನ್ಗಳಾಗಿರ್ತವೆ. ಅದಕ್ಕೆ ನಮಗೆ ಅದು ನೋಡಿದ ತಕ್ಷಣ 4 ಲೈನ್ ನೋಡಿದ ತಕ್ಷಣ ಏನಾಗ್ಬಿಡುತ್ತೆ ನಮ್ಗೆ, ನಮ್ ಸೈಕಾಲಜಿ 4 ಲೈನ್ ಇದೈತಿ ಹೆಂಗ್ ಮಾಡೋಕಪ್ಪ, ಇದು ಹೆಂಗ್ ಅರ್ಥ ಆಗುತ್ತ, ಅಲ್ಲಿ ಏನು ಇರೋದಿಲ್ಲ. ಬಟ್ ನಿಮ್ಗೆ ಏನಾಗುತ್ತದ ಪ್ಯಾನಿಕ್ ಆಗ್ಬಿಡ್ತೀರಿ. ಅಂತ ಸಂದರ್ಭದೊಳಗೆ ಏನ್ ಮಾಡ್ಬೇಕು ಅದ್ರ ಬಗ್ಗೆನೇ ಇದು ಡಿಸ್ಕಷನ್. ಸೊ ಅವಾಗ ಕ್ಲಾರಿಟಿಯಿಂದ ಎಲ್ಲನೂ ಹೋದ್ರಿ ಆನ್ಸರ್ ಇದು ಒಳಗಡೆ ಇರ್ತದ, ಅಲ್ಲಿ ಆಪ್ಷನ್ಸ್ ಇರ್ತವೆ, ವೆರಿ ಸಿಂಪಲ್ ಆಗಿರ್ತದ. 15 ಕ್ವಶನ್ ಡಿಫಿಕಲ್ಟ್ ಇರೋದಿಲ್ಲ, ಆಲ್ರೆಡಿ ರಿಪೀಟ್ ಆಗಿರ್ತಾವ. ಏನ್ ಮಾಡಿರ್ತಾರೆ ಗೊತ್ತನ್ರಿ, ಈಗ 5 years ಕ್ವಶನ್ ಪೇಪರ್ ಇದೆ ಅಂತ ಹೇಳ್ತಾರೆ. ಅದ್ರಾಗ ಎಲ್ಲೆಲ್ಲೆಲ್ಲ ಹೈಯರ್ ಎಜುಕೇಶನ್ ಬಗ್ಗೆ ಒಂದೇ ಎಕ್ಸಾಂಪಲ್ ನ್ಯಾಕ್ ಬಗ್ಗೆ ಏನು ಒಂದ್ ಕ್ವಶನ್ ಕೇಳಿದ್ರೆ ಅದು ಫುಲ್ ಫಾರ್ಮ್ ಕೇಳಿದ್ರೆ ಅಂತಾರೆ. ನೆಕ್ಸ್ಟ್ ಅದೇನ್ ಮಾಡುತ್ತಾ, ಅದು ಯಾರು ರೆಕಮೆಂಡ್ ಕೊಡ್ತದ, ಅದೇನ್ ಯಾವಾಗ ಬಂತು, ಅದ್ರ ಚೇರ್ಮನ್ ಯಾರು ಅಂತ ಅದಕ್ಕೋಸ್ಕರನೇ ಒಂದ್ ಕ್ವಶನ್, ಇವು ಅಷ್ಟು ಹೇಳಕ್ಕೆ ಒಂದ್ ಕ್ವಶನ್ ಕೊಟ್ಬಿಟ್ಟಿರ್ತಾರೆ. ಇಷ್ಟೇ ಸಿಂಪಲ್, ಅರ್ಥ ಆಯ್ತಲ್ಲ. ಈ ರೀತಿ ಕ್ವಶನ್ಗಳು ಕೊಟ್ಟಿರ್ತಾರೆ, ಅದನ್ನ ಕ್ರ್ಯಾಕ್ ಮಾಡ್ಬೇಕು. ಅವಾಗ ನಾವ್ ಏನಾಗುತ್ತಾ ಇದನ್ನ ಬೆಸ್ಟ್ ಮಾಡಕ್ ಸಾಧ್ಯ. ದೆನ್ ಮ್ಯಾಚ್ ದ ಫಾಲೋವಿಂಗ್ ಆಲ್ಸೋ ಇಲ್ಲಿ ಕೂಡ ಸೇಮ್ ಆಗಿ ಕೊಡ್ತಾರೆ. ದೆನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಕರೆಂಟ್ ಅಫೇರ್ಸ್ ಬಗ್ಗೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಎನ್ವೈರ್ಮೆಂಟ್ ಒಳಗಡೆ ರಾಮ್ಸರ್ ತಾಣಗಳು, ರಾಮ್ಸರ್ ಸೈಟ್ಸ್ ಅಂತ ಕೇಳಿರ, ಆ ರೀತಿ ಇವತ್ತು ಯಾಡ್ ಆಗ್ತಿರ್ತಾವ ಪ್ರತಿ ತಿಂಗಳಿಗೂ. ಯಾವ ಟೈಮ್ ಒಳಗೆ ಯಾಡ್ ಆಗ್ತಾವ ಗೊತ್ತಾಗಲ್ಲ, ಅವ್ ಶಾಡ್ ಆಗ್ತಾ ಇರ್ತಾವ. ಅವು ಯಾವಾಗ ಬಂದು ಯಾವಾಗಿಲ್ಲ, ಕನ್ವೆನ್ಷನ್ಗಳು ಯಾವಾಗ ಆದವು, ಆಮೇಲೆ ಈಗ ಸೋಲಾರ್ ಅಲೈನ್ಸ್ ಹೌದಾ, ನೆಕ್ಸ್ಟ್ ಸಮಿಟ್ ಯಾವಾಗ ಎಲ್ಲಿ ಹಿಡಿಯಾಕ ಬಂದೈತಿ, ಹಿಂದೇನಾಗಿತ್ತು, ಅದೆಲ್ಲ ವಿಷಯಗಳನ್ನ UPSC ಕೇಳ್ತಾರಿಲ್ಲ, ಆ ಲೆವೆಲ್ ಕೇಳ್ತಿರ್ತಾರೆ ಇದ್ರ ಒಳಗಡೆ. ಅಷ್ಟು ಲೆವೆಲ್ ಒಳಗೆ ಡೆಪ್ತ್ ಹೋಗ್ತಾ ಇರ್ತಾರೆ, ಅದಕ್ಕೆ ನಾ ಡೆಪ್ತ್ ಅಂತ ಬರ್ದಿರ. ಅರ್ಥ ಆಗುತ್ತಲ್ರಿ. ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಗಳು ನಾವು ನೋಡಕ್ ಸಾಧ್ಯ ಆಗುತ್ತೆ, ಹೌದಾ. ಅವಾಗ ಹಿಂಗೆಲ್ಲ ಅರ್ಥ ಮಾಡ್ಕೊಂಡಾಗ ಏನಾಗತ್ರಿ, ನಿಮ್ನ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಹೋಗಿ ಡೈರೆಕ್ಟ್ ಆಗಿ ಬುಕ್ಸ್ ತಗೊಂಡು ನೋಟ್ಸ್ ಮಾಡ್ಕೊಂತ ಓದ್ತಾ ಇದ್ಯಪ್ಪ ಅಂದ್ರೆ ನಿಮ್ಗೆ ಜಸ್ಟ್ ಒಂದೇ ಆಗಿರ್ತದೆ, ನಿಮ್ಗೆ ಒಂದೇ ರೂಟ್ ನಲ್ಲಿ ಹೋಗ್ತಾ ಇರ್ತೀರಿ. ಇಷ್ಟೆಲ್ಲ ರೂಟ್ ಸಿಗೋದಿಲ್ಲ, ಇಷ್ಟೆಲ್ಲ ಮಾಹಿತಿಗಳು ನಿಮ್ಗೆ ಏನಾಗುತ್ತಾ ಕಡಿಮೆ ಆಗ್ಬಿಡುತ್ತೆ. ಸೋರ್ಸ್ ಕಡಿಮೆ ಆಗ್ಬಿಟ್ಟಾಗ ಇದೆಲ್ಲ ಹಿಂಗೈತಾ ಮತ್ತೆ ಒಳ್ಳೆ ಏನಾಗುತ್ತೆ, ನೀವು 1 2 3 ಅಟೆಂಪ್ಟ್ಸ್ ಮಾಡ್ಬೇಕು. ಅವಾಗ ನಿಮಗೆ ಇದು ಹಿಂಗ್ ಹೊಂಟೈತಿದು ಅಂತ ಅನಲೈಸ್ ಆಗುತ್ತೆ. ಅರ್ಥ ಆಯ್ತಾ. ಅದಕ್ಕೆ ಹೇಳೋದು ಈ ರೀತಿಯಾಗಿರ್ತಕ್ಕಂಥ ಕ್ಲಾಸ್ಗಳಿಂದ ನಾವು ಇದನ್ನ ಅಕ್ಸೆಪ್ಟ್ ಮಾಡ್ಬೋದು. ಸೊ ನಾನು ಡೈರೆಕ್ಟ್ರು ಡೈಲಿ ಸಾಲ್ವ್ ದ ಕ್ವಶನ್ಸ್ ನೆಕ್ಸ್ಟ್ ಮಾತಾಡ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಇಂಗ್ಲಿಷು, ಅಲ್ಲಿ ಕನ್ನಡ ಓದಿದ್ರೆ ಕನ್ನಡದಲ್ಲಿ ಸಾಲ್ವ್ ಮಾಡಬೇಕು, ದೆನ್ ಇಂಗ್ಲಿಷ್ ಓದಿದ್ರೆ ಇಂಗ್ಲಿಷ್ ಸಾಲ್ವ್ ಮಾಡ್ಲೇಬೇಕು. ಸೊ ನಾನು ಎದಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಇದನ್ನ ಮೇನ್ ಟಾಪಿಕ್ ಆಗಿ ಬಹಳ ಇಂಪಾರ್ಟೆಂಟ್ ಕೇಳ್ರಿ. ಇಲ್ಲಿ ಬರ್ದಿದ್ದೀನಿ 1 to 2 ಡೈಲಿ ಮಾರ್ನಿಂಗ್ ಆರ್ ನೈಟ್. ನೀವು ಬೆಳಗ್ಗೆ ಕ್ವಶನ್ ಪೇಪರ್ ಬಿಡಿಸ್ತಿರೋ ನೈಟ್ ಕ್ವಶನ್ ಪೇಪರ್ ಬಿಡ್ತಿರೋ ಯುವರ್ ಚಾಯ್ಸ್. ಹೌದಾ ಸರ್, ನಾನು ಬೆಳಗ್ಗೆಯಿಂದ ಇಲ್ಲಿವರೆಗೂ ಓದಿನ್ರಿ ಸರ್, ಇವಾಗ 2 ಕ್ವಶನ್ ಪೇಪರ್ ಬಿಡಿಸಿ ಮಕ್ಕೊಂಡ್ಬಿಡ್ತೀನಿ ಸರ್, ಇಸ್ ಇಟ್ ರೈಟ್ ಸರ್? ಬೆಳಗ್ಗೆನೆ ಕ್ವಶನ್ ಪೇಪರ್ ಬಿಡಿಸ್ಬಿಡ್ತೀನಿ ಸರ್, ದೆನ್ ಓದ್ಕೊಂಡ್ ಕುಂದ್ಬಿಡುತ್ತೆ ಸರ್. ಓಕೆ, ಯುವರ್ ಚಾಯ್ಸ್. ನನಗೆ ಏನ್ ಗೊತ್ತೇನ್ರಿ, ಒಂದೇ ಒಂದು ಡೈಲಿ ಮಿನಿಮಮ್ 2 ಕ್ವಶನ್ ಪೇಪರ್ನ ಬಿಡಿಸ್ಲೇಬೇಕು. 50 ಕ್ವಶನ್ ಒಳಗಡೆ ಥಿಯರಿಟಿಕಲ್ ಆಗಿ ಒಂದು 35 ಇರ್ಬೋದು ಎಲ್ಲ ಸಬ್ಜೆಕ್ಟ್. ಅವೆಲ್ಲ ಮೆಂಟಲ್ ಎಬಿಲಿಟಿ ಎಲ್ಲ ನೀವು ಡೈಲಿ ಮಾಡ್ತಾ ಇರ್ತೀರಿ, ಅದಕ್ಕೆ ಸಪರೇಟ್ ಆಗಿರ್ತಕ್ಕಂಥ ಸಮಯ ಕೊಡ್ತೀರಿ ನನಗೆ ಗೊತ್ತು.
ಸೊ ಇವಕ್ಕ ನೀವು ಡೈಲಿ 2 ಸಲ ಬಿಡಿಸ್ಬಿಟ್ರಪ್ಪ ಅಂತಂದ್ರೆ ಏನಾಗುತ್ತೆ, ಡೇ ಬೈ ಡೇ ರಿವಿಷನ್ ಜಾಸ್ತಿ ಆಗುತ್ತೆ. ಇಲ್ಲಿ ರಿವಿಷನ್ ಅಲ್ಲೇ ಆಗ್ಬಿಡುತ್ತೆ ಅರ್ಧ. ಡೈಲಿ 6 ಪೇಪರ್ ಬಿಡಿಸಿದ್ರ ಎಲ್ಲಿಗೆ ಹೋಯ್ತದು. ಎಷ್ಟು ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತಂದ್ರೆ ನಿಮ್ಮ ಹತ್ರ, ಎಷ್ಟು ಎಫಿಷಿಯನ್ಸಿ ಬರ್ತಂದ್ರೆ ಐ ಕ್ಯಾನ್ ಬಿಲೀವ್ ದಿಸ್, ನಮ್ಗೆ ನಂಬಕ್ ಆಗಲ್ಲ, ಆ ಲೆವೆಲ್ ಬರ್ತದ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕ್ರಿ, 2 ಅವರ್ ಕೊಡ್ಲೇಬೇಕು. ಅವಾಗ ಎಕ್ಸಾಮ್ ನ ಸಲೀಸಾಗಿ, ಸುಲಭವಾಗಿ, ಸರಳವಾಗಿ ಕ್ಲಿಯರ್ ಮಾಡ್ಬೋದು. ಅರ್ಥ ಆಗುತ್ತಲ್ರಿ? ಇದಿಷ್ಟು ಡಿಸೈಡ್ ನೆಟ್ ಆಗಿರ್ಬೋದು, ಕೇಸೆಟ್ ಆಗಿರ್ಬೋದು, ಏನೇ ಸ್ಟ್ರಾಟಜಿಗಳು ಬೇಕು ಅದ್ರ ಬಗ್ಗೆ ಇವತ್ತು ಲಾಸ್ಟ್ ಒನ್. ಸೊ ಇದೆಲ್ಲ ಆಯ್ತು. ಸೊ ಇಲ್ಲಿ ಬಂದ್ಬಿಟ್ಟು ಲಾಸ್ಟ್ಗೆ ಇಲ್ಲಿ ಏನ್ ಬರ್ದಿನಪ್ಪ ಅಂತ ನಿಮ್ಮ ಕಣ್ಣು ಹೋಗ್ತಾ ಇದೆ ಅನ್ಕೊಂಡಿದೀನಿ. ಇದನ್ನ ಆಫ್ರಿಕನ್ ಸಾಹಿತ್ಯ ಅಂತ ಬರೆದಿದ್ದಾರೆ. ಇಸ್ ಇಟ್ ರೈಟ್? ಓಕೆ. ಸೊ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಒನ್ಸ್ ಯು ಕ್ಯಾರಿ ಯುವರ್ ಓನ್ ವಾಟರ್, ಒನ್ಸ್ ಯು ಕ್ಯಾರಿ ಯುವರ್ ಓನ್ ವಾಟರ್, you will learn the value of every drop. Okay, you will learn the value of every drop. ಅರ್ಥ ಆಗುತ್ತಲ್ಲ? ಈಗ ಅಂತಂದ್ರೆ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಒನ್ಸ್ ಯು ಕ್ಯಾರಿ ಯುವರ್ ಓನ್ ವಾಟರ್, ಸೊ ನೀವು ಒಂದು ಬಾಟಲ್ ನೀರ್ನ ತಗೊಂಡ್ ಬಂದಿರಪ್ಪ ಅಂತಂದ್ರೆ ಅದ್ರ ಓನ್ ರೆಸ್ಪಾನ್ಸಿಬಿಲಿಟಿ, ಅದ್ರದ್ದು ಏನ್ ಬೆಲೆ, ಅದ್ರ ಮೌಲ್ಯ ನಿಮಗೆ ಅದ್ರ ಪ್ರತಿಯೊಂದು ಡ್ರಾಪ್ ಒಳಗೂ ನಿಮಗೆ ಗೊತ್ತಾಗುತ್ತೆ. ಅದೇ ಇನ್ನೊಬ್ರಿಗೆ ನೀರ್ ತಂದು ಇಸ್ಕೊಂಡಿರ್ತೀರಿ, ಪುಟ ಒಂದ್ ನೀರ್ ತಗೋಪ್ಪ, ಪುಟ ನೀರ್ ತಗೊಂಡ್ ಹೋಗಪ್ಪ, ಅಮ್ಮ ನೀರ್ ಕೊಡಮ್ಮ ಅಂತ ಕೊಡದಿರ್ತೀರಿ, ತಗೊಂಡಿರ್ತೀರಿ. ಅದ್ರದ್ದು ನೀವು ಕುಡಿತೀರಿ, ಅರ್ಧ ಅಲ್ಲಿ ಇಟ್ಟು ಹೋಗ್ತೀರಿ, ಇನ್ನೇನೋ ಅದನ್ನ ವೇಸ್ಟ್ ಮಾಡ್ತೀರಿ. ಹೌದಾ? ಸೊ ಅದೇ ನೀವೇ ಸ್ವತಃ ತಗೊಂಡ್ ಬಂದಿದ್ರಪ್ಪ ಅಂತಂದ್ರೆ ಅದ್ರ ಪ್ರತಿಯೊಂದು ಡ್ರಾಪ್ ನ ವ್ಯಾಲ್ಯೂ ಸಮೇತ ನಿಮ್ಗೆ ಗೊತ್ತಿರ್ತದ. ಹಾಗೆ ನಿಮ್ ಭವಿಷ್ಯ ಸಮೇತ ಕರೆಕ್ಟ್ ಆಗಿರ್ಬೇಕು. ಸೊ ನಮ್ ಮನೆಗೆ ಏನೋ ರೊಕ್ಕ ಕೊಡ್ತಿದ್ದಾರೆ, ಏನೋ ಕೊಡ್ತಿದ್ದಾರೆ, ನಾನು ಆನ್ಲೈನ್ ಕ್ಲಾಸ್ ಕೇಳ್ತಾ ಇದೀನಿ, ಪೇಮೆಂಟ್ ಮಾಡಿದೀನಿ, ಸೊ ಇನ್ನೇನೋ ಮಾಡ್ತಿದೀನಿ, ಓಕೆ ಮಾಡ್ತಿದೀನಿ ಅಂತ ಮಾಡೋದು, ಇನ್ನೇನೋ ಉಳ್ಕೆದ್ ಮಾಡ್ಕೊಂತಿರೋದು. ಸೊ ಏನ್ ಮಾಡ್ಬೇಕು ಅದನ್ನ ಬಿಟ್ಟು ಕಾಶಿ ಓದೋದನ್ನ ಮಾಡೋದು. ಹೌದಾ? ಹಂಗಾದಾಗ ಏನಾಗತ್ರಿ, ಅದ್ರ ವ್ಯಾಲ್ಯೂ ನಿಮ್ಗೆ ಗೊತ್ತಾಗಲ್ಲ. ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಅದೇ ನೀವು, ಫಾರ್ ಎಕ್ಸಾಂಪಲ್, ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಎಷ್ಟು ಕೊಡ್ತಾರ, ಹಣ ಕೊಟ್ಟಿರ್ತಾರ, ಹಣ ಕೊಟ್ಟು ಕಾಲೇಜ್ಗೆ ಹೋರಪ್ಪ, ಕ್ಲಾಸ್ ಸ್ಕೋರಿಂಗ್, ಇನ್ನೇನೋ ಆನ್ಲೈನ್ ಕ್ಲಾಸ್ ಕೇಳ್ರಿ ಅಂತ ಪೇಮೆಂಟ್ ಮಾಡಿರ್ತಾರ, ಕೋಚಿಂಗ್ ಕಳಿಸಿರ್ತಾರ, ಧಾರವಾಡ, ಬಿಜಾಪುರ, ಬೆಂಗಳೂರು. ಹೌದಾ? ಈ ರೀತಿ ಕೋಚಿಂಗ್ ಹೋಗಿರ್ತೀರಿ. ಯಾರಿಂದ? ಎಲ್ಲಾರು ಅಂತ ಹೇಳಲ್ಲ, ಒಂದಿಷ್ಟು ಮಂದಿ. ಹೌದಾ? ಸೊ ಅವರೆಲ್ಲರೂ ಏನ್ ಮಾಡಿರ್ತಾರೆ, ಪೇರೆಂಟ್ಸ್ ಅಮೌಂಟ್ ಒಳಗಡೆ ಇನ್ಯಾರೋ ನಿಮ್ಮ ಪೋಷಕರಾಗಿರ್ತಕ್ಕಂಥವ್ರು ಅದ್ರೊಳಗಡೆ ಹೋಗಿರ್ತೀರಿ. ಅಲ್ಲಿ ಹೋಗಿ ಕೆಲವೊಬ್ರು ಓದ್ತಿರ್ತಾರೆ, ಕೆಲವೊಬ್ರು ಇನ್ನೇನೋ ಮಾಡ್ತಿರ್ತಾರ, ಅದ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಿರಲ್ಲ. ಅದೇ ಹಣವನ್ನು ಅವ್ರು ಸಂಪಾದನೆ ಮಾಡಿ ಇನ್ನೊಬ್ರಿಗೆ ಕೊಡ್ತಕ್ಕಂಥ ಸಂದರ್ಭ ಒಳಗಡೆ ಅವ್ರಿಗೆ ಆಗ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಇರ್ತದಲ್ಲ, ಅವಾಗ ಗೊತ್ತಾಗುತ್ತೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಒಬ್ರಿ. ₹1 ನಿಂತ ಜಾಗದಲ್ಲಿ ₹1 ಕಳ್ಕೋಬಹುದ್ರಿ. ಅದೇ ನಿಂತ ಜಾಗದ ₹1 ಸಂಪಾದನೆ ಮಾಡೋದು ಇಟ್ ಈಸ್ ನಾಟ್ ಪಾಸಿಬಲ್. ಅರ್ಥ ಆಗುತ್ತಲ್ಲ? ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಈಗಿನ ಟೈಮು, ಈಗಿನ ಸಮಯ, ಹೌದಾ, ನಿಮ್ಮ ಒಂದು ಎನರ್ಜಿ ಎಲ್ಲಿ ಹಾಕ್ಬೇಕು ಅಲ್ಲಿ ಹಾಕ್ರಿ. ಏನ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಸೊ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಬಿಟ್ಟೆ ಓನ್ಲಿ ಮನಿ ಅಷ್ಟೇ ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದೇನ್ರಿ, ಟೈಮ್, ದೆನ್ ಥಾಟ್ಸ್. ಓಕೆ, ನಿಮ್ ವಿಚಾರಗಳು, ಇವು 2 ಹಾಕ್ರಿ, ಇದು ಆಟೋಮೆಟಿಕ್ಲಿ ತಾನೇ ಬರುತ್ತೆ ಮನಿ ಅನ್ನೋದು. ಇವೆರಡು, ನಿಮ್ ಟೈಮ್ ನ, ನಿಮ್ ಥಾಟ್ಸ್ ನ ಒಳ್ಳೆ ವಿಚಾರದಾಗ ನೀವು ಇನ್ಬಿಲ್ಟ್ ಮಾಡಿದ್ರಿ, ಕ್ಯಾರಿ ಮಾಡಿದ್ರಪ್ಪ ಅಂದ್ರೆ, ನೀವೇನ್ ಹೇಳಿದ್ರಲ್ರಿ ಡ್ರಾಪ್ಸ್ ವ್ಯಾಲ್ಯೂ, ಅವಾಗ ನಿಮ್ ಬದುಕಿಗೆ ಒಂದು ವ್ಯಾಲ್ಯೂ ಬರ್ತದೆ, ನಿಮ್ ಬದುಕಿಗೆ ಒಂದು ಮೌಲ್ಯ ಬರ್ತದೆ, ಒಂದು ಘನತೆ ಬರ್ತದೆ. ಇಸ್ ಇಟ್ ರೈಟ್? ಸೊ ದೆನ್ ಓಕೆ, ಇಷ್ಟೆಲ್ಲ ಕ್ಲಾಸ್ ಆಗಿತ್ತು. ಓಕೆ, ಬಾಯ್, ಥ್ಯಾಂಕ್ ಯು.